Knowledge Park, the creative school, school for quality and innovative education. New just for you, just born kids toys. ARK Giri, silk and sari. ನ್ಯಾಯಕ್ಕಾಗಿ ನಾವೊಂದು ಹೋರಾಟ ಮಾಡ್ತಾ ಇದ್ದೆವು. ಜನರಿಗೆ ಗೊತ್ತಾಗಬೇಕು, ನಮಗೆ ನ್ಯಾಯ ಸಿಗಬೇಕಂತ ತಮ್ಮ ಮುಖಾಂತರದಿಂದ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ. ತಮ್ಮೆಲ್ಲರಿಗೆ ಮತ್ತೊಂದು ಸಲ ಬಸವ ಕಲ್ಯಾಣ ಜನತೆ ಪರವಾಗಿ ತಾವೆಲ್ಲ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ ಪತ್ರಕರ್ತರಿಗೆ ಭಾಳ ಒಳ್ಳೆಯಾಗೈತಿ, ನೀವು ಸೇವೆ ಮಾಡ್ತಾಯಿದ್ದೀರಿ. ಬಸವ ಕಲ್ಯಾಣದಾಗ ತಮಗೆಲ್ಲ ಗೊತ್ತಿರುವಂತೆ ಶ್ರೀಮಾನ್ ಅಮಿತ್ ಶಾಜಿ ಅವರು 2018ನೇದಾಗ ಅದು ಫೋಟೋ ಕೊಡಪ್ಪ ನನಗೆ ಈಗ ಇದ್ದೀವಿ ಕೊಡು. 2018ನೇದಾಗ ಅವ್ರು ಬಸವ ಕಲ್ಯಾಣಕ್ಕೆ ಪ್ರಥಮವಾಗಿ ಅನುಭವ ಮಂಟಪಕ್ಕೆ ಭೇಟಿ ಮಾಡಬೇಕಂತ ಡಿಸೈಡ್ ಮಾಡಿದಿತ್ತು. ಕಲ್ಯಾಣ ಕರ್ನಾಟಕ ಫಸ್ಟ್ ಟೈಮ್ ವಿಸಿಟಿಂಗ್ 2018 ಟೂರ್ ಜೊತೆಯಲ್ಲಿ ಅಂದಿಂದು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಹಾಗೂ ರಾಜ್ಯಾಧ್ಯಕ್ಷರಾಗಿದ್ದಂಥ ಹಿರಿಯರಾಗಿದ್ದಂಥ ಶ್ರೀಮಾನ್ BS ಯಡಿಯೂರಪ್ಪ ಸಾಹೇಬರು ಕೂಡ ಅನುಭವ ಮಂಟಪಿಗೆ ಬಂದಿದ್ದಿತ್ತು. ಅವತ್ತಿನ ದಿವಸ ನಾನು ಜಾತ್ಯತೀತ ಜನತಾದ MLA ಇದ್ದಿದ್ದು, ಬಸವ ಕಲ್ಯಾಣದಾಗ ಜನರ ಆಶೀರ್ವಾದ ತೊಗೊಂಡು MLA ಆಗಿದ್ದಿತ್ತು. ಆ ಟೈಮ್ದಾಗ ಒಂದು ಡಿಸ್ಕಸ್ ಬಂತು, ಕೋಬಾಗೆ ನೀವು ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು, ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ಬೇಕು. ಬಸವ ಕಲ್ಯಾಣದಾಗ ಸುಮಾರು 15 ಜನ ಬಸವ ಕಲ್ಯಾಣದಿಂದ ಟಿಕೆಟ್ ಬೇಡ್ತಾ ಇದ್ದರು. ಶ್ರೀಮಾನ್ ಬಸವರಾಜ್ ಪಾಟೀಲ್ ಅಟ್ಟೂರು ಸಾಹೇಬರಾಗಲಿ, ಶ್ರೀಮಾನ್ ಮೂಳೆ ಸಾಹೇಬರಾಗಲಿ, ಸಾಕಷ್ಟು ಪಟ್ವಾಡಿ ಸಾಹೇಬರಾಗಲಿ, ಸುನೀಲ್ ಪಾಟೀಲರಾಗಲಿ, ಭಾಳ ಜನ ಎಲ್ಲ ಟಿಕೆಟ್ ಬೇಡ್ತಾ ಇದ್ದಾರೆ ಬಸವ ಕಲ್ಯಾಣದಾಗ. ಅಮಿತ್ ಶಾಜಿಯವರು ಒಂದು ಈ ದೇಶದಾಗ ಒಂದು ಇತಿಹಾಸ ಮಾಡಿದಂಥ ಪಾಲಿಟಿಕಲ್ ಚಾಣಕ್ಯ ಅಂತ ಹೆಸರು ಪಡೆದಿದಂಥ ಅವರು ಈ ಭೂಮಿಗೆ ಬಂದಾಗ ನಾವು ಕೂಡ ಒಂದು ನಿರ್ಣಯ ಮಾಡಿದೆವು, ಬಸವ ಕಲ್ಯಾಣ ಅಭಿವೃದ್ಧಿ ಆಗಬೇಕು, ಬಸವ ಕಲ್ಯಾಣ ಒಳ್ಳೆಯ ರೀತಿಯಿಂದ ಬೆಳಿಬೇಕು, ಒಂದು ಸೆಂಟ್ರಲ್ ಗೌರ್ನಮೆಂಟ್ ಮತ್ತು ಸ್ಟೇಟ್ ಗೌರ್ನಮೆಂಟ್ ಇದ್ದಂಥ ಒಂದು ಪಕ್ಷದಾಗ ಹೋಗ್ಬೇಕಂತ ನಿರ್ಣಯ ಮಾಡಿ 2018ದಾಗ ನಾನು ಡಿಸೈಡ್ ಮಾಡಿದೆ. ಅಮಿತ್ ಶಾಜಿಯವರು ಜೊತೆಯಲ್ಲಿ ನಮ್ಮದೇನು ಯಡಿಯೂರಪ್ಪ ಸಾಹೇಬ್ರಿಗೆ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದವು, ಖೂಬಾಗೆ ನೀವು ಪಕ್ಷಕ್ಕೆ ಜಾಯ್ನ್ ಆಗಬೇಕು. ಪಕ್ಷದಾಗ ಏನು ಭಾರತೀಯ ಜನತಾ ಪಾರ್ಟಿದಾಗ 10-15 ಜನ ಟಿಕೆಟ್ ಬೇಡ್ತಾ ಇದ್ದಾಗ ನಾವು ನಿಮ್ಮ ಜೊತೆಯಲ್ಲಿ ಸಪೋರ್ಟಿಗೆ ನಾವು ನಿಲ್ಲಿಸ್ತೇವೆ ಅಂತಂದು ಅವಾಗೇನು ಹೇಳಿದ್ರು. ಅವಾಗ ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಏನೇ ಇದ್ದರೂ ಕೂಡ ಮೂಳೆ ಸಾಹೇಬ್ರಿಗೆ ನೀವು ಟಿಕೆಟ್ ಕೊಡ್ರಿ, ಬೇಕಾದಾಗ ನನಗೆ MLC ಮಾಡಿರಿ ಅಂತ ನಾನು ಅವಾಗ ರಿಕ್ವೆಸ್ಟ್ ಮಾಡಿದ್ದಿತ್ತು. ಅವಾಗ ಹೇಳಿದಾಗಿಲ್ಲ, ಖೂಬಾ ನೀ ಬಸವ ಕಲ್ಯಾಣದಾಗ ಗೆಲ್ಲಬೇಕು, ಶರಣರ ನಾಡಿನಾಗ ಸೇವೆ ಮಾಡಬೇಕು, ಜಾತ್ಯತೀತ ಜನತಾ ಪಕ್ಷ ಬಿಟ್ಟು ನೀನು ಬರಬೇಕು ಅಂತ ಯಡಿಯೂರಪ್ಪ ಸಾಹೇಬರು ಹೇಳಿದ ಬಾದ ನಾನು MLA ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಕ್ಕೆ ಹೋಗಿ ಅದನ್ನು ನಮ್ಮ ಸ್ಪೀಕರು ಹಾವೇರಿದಾಗಿದ್ದರು. ಹಾವೇರಿಗೆ ಹೋಗಿ ನಾನು ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ ಸೇರಿದೆ. ಅವತ್ತಿನ ದಿವಸ ನನ್ನ ಬಲ್ಲೆಲ್ಲ ಪಿಕ್ಚರ್ಸು ಇದ್ದಾವೆ, ವಿಡಿಯೋನೂ ಇದೆ, ನಿಮಗೆಲ್ಲ ಗೊತ್ತಿರಲಿ. ಅಮಿತ್ ಶಾಜಿಯವ್ರು ಬಂದಿದ್ದ ದಿವಸ ಬಸವ ಕಲ್ಯಾಣದ ನಾವು ಸೇರ್ಬೇಕಂತ ಡಿಸೈಡ್ ಮಾಡಿದಿತ್ತು. ಆದರೂ ಅದು ಕಾನೂನ್ದಾಗ ಅವತ್ತಿನ ದಿವಸ ಬರಲ್ಲ, ನೀವು MLA ರಾಜೀನಾಮೆ ಕೊಟ್ಟಿದ್ದ ನಂತರ ನೀವು ಜಾಯ್ನ್ ಆಗಬೇಕು ಅಂತ ಅವರು ಹೇಳಿದಕ್ಕೋಸ್ಕರ ಆ ಕಾನೂನು ಕೊರತೆದಿಂದ ನಾವು ಹೋಗಿ ಹಾವೇರಿದಾಗ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ ಭಾಳ ಖುಷಿಲಿ ನಾವೆಲ್ಲ ಸಂತೋಷದಿಂದ ಶ್ರೀಮಾನ್ ನರೇಂದ್ರ ಮೋದಿಜಿಯವರು ದೇಶಕ್ಕಲ್ಲ ಇಡೀ ಜಗತ್ತಿಗೆ ಪ್ರಪಂಚಿಗೆ ಒಂದು ಒಳ್ಳೆ ಗುಡ್ ಗವರ್ನೆನ್ಸ್, ಒಳ್ಳೆ ರೀತಿಯಿಂದ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಅಭಿವೃದ್ಧಿ ಹೆಂಗೆ ಮಾಡ್ಬೇಕಂತ ತೋರಿಸ್ಕೊಟ್ಟಿದಂಥ ಶ್ರೀಮಾನ್ ನರೇಂದ್ರ ಮೋದಿಜಿಯವ್ರ ವಿಚಾರ ಇದೆಲ್ಲ ತೊಗೊಂಡು ನಾವು ಪಕ್ಷಕ್ಕೆ ಜಾಯ್ನ್ ಆದೆವು. ಜಾಯ್ನ್ ಆಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. 2013ನೇದಾಗ ನಾನು ಜನತಾದ MLA ಬಸವ ಕಲ್ಯಾಣ, ಆದರೆ 2014ನೇದಾಗ ಭಾರತೀಯ ಜನತಾ ಪಾರ್ಟಿಗೆ ನಾನು ಮದತ್ ಮಾಡಿದ್ದೀನಿ. ಬಸವ ಕಲ್ಯಾಣದಿಂದ ಏನೇ ಜನ ಇದ್ದರೂ ಕೂಡ ನಾವು ಒಂದೇ ಹೇಳಿದೆವು, ದೇಶಕ್ಕೋಸ್ಕರ ಈ ಸಲ ಮೋದಿಯವರಿಗೆ ಮಾಡಬೇಕು, ಪ್ರಧಾನಮಂತ್ರಿ ಅವಾಗ ಆಗಬೇಕಂತ ಎಲ್ಲರದ್ದು ಆಶೆ, ನಮ್ಮದು ಕೂಡ ಆಸೆ ಇತ್ತು. 2014ನೇದಾಗ ಶ್ರೀಮಾನ್ ಭಗವಂತ ಖೂಬಾವರಿಗೂ ಕೂಡ ನಾವೆಲ್ಲ ಕಲ್ತು ಸಪೋರ್ಟ್ ಮಾಡಿದಿತ್ತು. 18 ಬಸವ ಕಲ್ಯಾಣದಿಂದ ಯಡಿಯೂರಪ್ಪ ಸಾಹೇಬರು ಅಂದಾಗ ಇಲ್ಲ ನೀವು ನಿಲ್ಲಬೇಕು, 15 ಜನ ಮತ್ತು ಕಾರ್ಯಕರ್ತರಿಗೆ ನಾವು ಸಪೋರ್ಟ್ ಕೊಡ್ತೇವೆ. ನಮ್ಮದೇನು ಕಾರ್ಯಕರ್ತರಿದ್ದರು ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾವು ಪಾರ್ಟಿದಾಗ ಪೋಸ್ಟ್ ಕೊಡ್ತೀನಿ, ನಿಮಗೆ ನಾ
ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತೀನಿ ಅಂತ ನನಗೆ ಪಾರ್ಟಿಗೆ ಜಾಯಿನ್ ಮಾಡಿಕೊಂಡರು. ಪಾರ್ಟಿದಾಗ ಜಾಯಿನ್ ಆದ ತಕ್ಷಣ 2018ದಾಗ 15 ಜನ ಯಾರು ನನಗೆ ಪಾರ್ಟಿದಾಗ ಸಪೋರ್ಟ್ ಮಾಡಿಲ್ಲ. ಯಾವ ಲೀಡರ್ಸು ಬಸವ ಕಲ್ಯಾಣಕ್ಕೆ ಪ್ರಚಾರ ಬಂದಿಲ್ಲ ನನಗೆ. ಓನ್ಲಿ ಯಡಿಯೂರಪ್ಪ ಸಾಹೇಬ್ರಿಗೆ 5 ಮಿನಿಟ್ ಸಲಕ್ಕೆ ಬಂದರು. ಮಹಾರಾಷ್ಟ್ರದಾಗ ಗೌರ್ನಮೆಂಟ್ ಇದ್ದಿಲ್ಲ, ಯಾರು ಭಾರತೀಯ ಜನತಾ ಪಾರ್ಟಿ ಲೀಡರ್ಸ್, ಮಂತ್ರಿ, ಮುಖ್ಯಮಂತ್ರಿ ಯಾರೂ ಬಂದಿಲ್ಲ. ರಾಜ್ಯ ನಾಯಕರು ಕೂಡ ಬಸವ ಕಲ್ಯಾಣಕ್ಕೆ ಯಾರೂ ಬಂದಿಲ್ಲ. ಇಡೀ ಮರಾಠ ಕಮ್ಯುನಿಟಿ PGR ಶಿಂದೆ ಅವರು ಒಂದು ಹಿರಿಯ ನಾಯಕರು ಅಂತಂದು ನನಗೆ ಯಾರೇ ಸಪೋರ್ಟ್ ಇಲ್ಲದೆ ಅವರೆಲ್ಲ PGR ಶಿಂದೆ ಅವ್ರ ಕಡೆ ಹೋಗ್ಬಿಟ್ರು. ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಯಾವುದೇ ಸಪೋರ್ಟ್ ಸಿಕ್ಕಿಲ್ಲ. ನಮ್ಮ 15 ಜನ ಏನಿದ್ರು ಅದ್ರೊಳಗೆ 8-9 ಜನ ಬಂಡಾಯ ಆಗಿ ಅವ್ರು ಬೇರೆ ಪಾರ್ಟಿಗೆ ಹೋಗಿ ಭಾರತೀಯ ಜನತಾ ಪಾರ್ಟಿಗೆ ಲಾಸು ಕೂಡ ಮಾಡಿದ್ರು. ಅಲ್ಲಿ ಯಾರೂ ಒಬ್ಬರು ಸಪೋರ್ಟ್ ಮಾಡೋಕ್ಕೆ ಬಂದಿಲ್ಲ. ಅಂಥ ಸಂಘರ್ಷದಾಗ ಭಾರತೀಯ ಜನತಾ ಪಾರ್ಟಿ ವರ್ಕರ್ಸ್ ಇದ್ದಾಗ ಮತ್ತು ಭಾರತೀಯ ಜನತಾ ಪಾರ್ಟಿ ವೋಟರ್ಸ್ ಶ್ರೀಮಾನ್ ನರೇಂದ್ರ ಮೋದಿಜಿ ಅವ್ರದ್ದು ವಿಚಾರ ಯಾರು ನಡೀತಾಗ ಅಂಥ ಜನ ನನಗೆ ಸಪೋರ್ಟ್ ಮಾಡಿ ನಾನು ಅವ್ರಿಗೂ ಕೈ ಜೋಡಿಸ್ಕೊಂಡು 44,000 ವೋಟ್ ತೊಗೊಂಡೆವು. ತೋದ ನಂತರ 44,000 ವೋಟ್ ಅದು ಸೋತಾಗ ಅಟ್ಟೂರು ಸಾಹೇಬ್ರಿಗೆ ಗೆದ್ದಾಗ 39,000 ವೋಟ್ ತೊಗೊಂಡೆವು. ಸೋತ ನಂತರ ಇದು ನಮ್ಗೆ ಎಲ್ಲಿ ಕಾರ್ಯಕರ್ತರಿಗೆ ಗೊಂದಲ ಆಯಿತು, ಎಲ್ಲಿ ನಮಗೆ ಪಾರ್ಟಿದಾಗ ಯಾರ್ಯಾರು ಅಪೋಸಿಷನ್ ಮಾಡಿದವು. ಎಂಟೈರ್ ಪಾರ್ಟಿ ಟೀಮ್ ಈಗ ಪಾರ್ಟಿದಾಗ ಏನು ಟಿಕೆಟ್ ಬೇಡ ತಗಲ್ಲ ಭಾಳ ಜನ, ಅವಾಗೆಲ್ಲ ಆ ಟೈಮ್ದಾಗ ಜನತಾದಲ್ಲಿ ಸಪೋರ್ಟ್ ಮಾಡ್ಯಾರ. आज जो पार्टी में टिकट मंगे ಯಾರು ಟಿಕೆಟ್ ಬೇಡ್ತಾ ಇದ್ದಾಗ ಅವ್ರು ಜನತಾದಳ ಸಪೋರ್ಟ್ ಮಾಡಿದವು. ಸಾಕಷ್ಟು ಜನ ಪಕ್ಷಕ್ಕೆ ವಿರೋಧ ಮಾಡಿದವು. ನಾನು ಕೈ ಜೋಡಿಸಿ ಮನವಿ ಮಾಡಿದಿತ್ತು, ಶ್ರೀಮಾನ್ ನಮ್ಮದು ಯಡಿಯೂರಪ್ಪ ಸಾಹೇಬರಿಗೆ ನೀವೆಲ್ಲರಿಗೆ ಕೂಡಿಸಿ ಡಿಸ್ಟಿಕ್ ಕಮಿಟಿ, ತಾಲೂಕಾ ಕಮಿಟಿ, ಆಸ್ಪರೆಂಟ್ ಎಲ್ಲರಿಗೆ ಒಕ್ಕಟ್ಟು ಮಾಡಿ ವಿಶ್ವಾಸದಾಗ ತೊಗೊಂಡು ನನ್ನ ಕೆಲಸಕ್ಕೆ ಹಚ್ಚಿದಾಗ ಯಾವುದೇ ಸಿಂಗಲ್ ಸಪೋರ್ಟ್ ಒಂದು ಭಾರತೀಯ ಜನತಾ ಪಾರ್ಟಿದ ಫ್ಲ್ಯಾಗ್ಸ್ ಬಿಟ್ಟು ಯಾವುದೇ ಫಂಡಿನ ಸಪೋರ್ಟ್ ಇರಲಿ, ಯಾವುದೇ ಮಾರಲ್ ಸಪೋರ್ಟ್ ಇರಲಿ, ಯಾವುದೇ ಕ್ಯಾಂಪೇನ್ ಸಪೋರ್ಟ್ ಇರಲಿ, ಸಿಂಗಲ್ ಸಪೋರ್ಟ್ ಇಲ್ಲದೇ ಕೂಡ ನಾನು ಕೆಲಸ ಮಾಡಿದ್ದೆ. ಅದಕ್ಕೆ ನನಗೆ ನ್ಯಾಯ ಸಿಕ್ಕಿಲ್ಲ. ಅದರ ನಂತರ ಮತ್ತೆ ಮುಂದೆ ಬರ್ತಕ್ಕಂಥದ್ರಿಂದ ಎಲ್ಲೋ ಒಂದು ಕಡೆ ನನಗೆ ದುಃಖ ಆಗಿ 4 ಸಲ ಮಂತ್ರಿ ಆಗ್ತಾ ನನ್ನ ಚಾನ್ಸ್ ಹೋಗ್ತು. ಮತ್ತು ಜನ ಯಾಕೋ ನನಗೆ ಭಾರತೀಯ ಜನತಾ ಪಾರ್ಟಿಗೆ ಹೋದ್ರೂ ಕೂಡ ಜನ ಸೋಲಿಸ್ದಾಗಲ್ಲ ಅಂತ ಎಲ್ಲೋ ಒಂದು ಕಡೆ ದುಃಖ ಮಾಡ್ಕೊಂಡು ನಾನು ಸ್ವಲ್ಪ ಬರೋದು ಕಡಿಮೆ ಮಾಡ್ದೆ, ಆ್ಯಕ್ಟಿವಿಟೀಸ್ದಾಗ ಕಡಿಮೆ ಆದ ನಂತರ ಬಸವ ಕಲ್ಯಾಣದಾಗ ಏನಾಗ್ತಂದಾಗ ಇಲ್ಲಿ ನಾರಾಯಣಗಾವ್ MLA ಆದವು. ನಾರಾಯಣಗಾವ್ ಏನು MLA ಆದವು, ಅವರು ಬೇರೆ ಇಲ್ಲಿ ಇದ್ದಂಥ ವ್ಯಕ್ತಿಗಳೆಲ್ಲ ವ್ಯಕ್ತಿ ಅವ್ರು ಕಾಂಗ್ರೆಸ್ ಪರ ಇದ್ದಂಥ ವ್ಯಕ್ತಿ ಕೆಲಸ ಯಾರು ಮಾಡಿಕೊಡ್ತೀವಿ ಹೋಗ್ದಲ್ಲ ಭಾರತೀಯ ಜನತಾ ಪಾರ್ಟಿದ ಮಿನಿಸ್ಟರ್ಸ್ ಕೆಲಸಗಳು ಮಾಡಿ ಮನಿತನ ಕೊಡ್ತೇವೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿದಾಗ ಬಸವ ಕಲ್ಯಾಣದಾಗ ರೆಸ್ಪೆಕ್ಟ್ ಇದ್ದಿಲ್ಲ. ಅವಾಗೂ ಕೂಡ ಕಾಂಗ್ರೆಸ್ ಗವರ್ನಮೆಂಟ್ ಯಾರು MLA ಇದ್ದವು ಅವಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆದರೂ ಕೂಡ ಇಲ್ಲಿ ಯಾರ್ಯಾರು ಮಂತ್ರಿಗಳು ಇದ್ದವು ಅವಾಗ ಕಲ್ತೆಲ್ಲ ಭಾರತೀಯ ಜನತಾ ಪಾರ್ಟಿದವರಿಗೆ ಅನ್ಯಾಯ ಮಾಡಿದ್ರು. ಅದರ ನಂತರ ಇಲ್ಲಿ ಬಸವ ಕಲ್ಯಾಣದ ಸಂಘಟನೆ ಸ್ಟಾರ್ಟ್ ಆಗ್ತು. ನಾನು ಕೂಡ ಓಡಾಡ್ಕೋತಾ ಕೆಲಸ ಮಾಡ್ಕೋತಾ ನನಗೆ ಒಬ್ಬರು ಸಿಂಗಲ್ ಯಾರೇ ಲೀಡರ್ಸ್ ಮಾರಲ್ ಅಪ್ಪ ನಾವು ಕೋಪವಾಗೆ ನೀವು ನಮ್ಮ ಪಕ್ಷಕ್ಕೆ ಬಂದಿರಿ, ನೀವು ಸೋತಿರಿ, ಸಿಂಗಲ್ ಆದಮಿ ಒಬ್ಬರು ಸಿಂಗಲ್ ಹಿಮ್ಮತ್ ಕೊಟ್ಟಿಲ್ಲ ನನಗೆ. देवगाना जन आगा वोटर आगा मैं हाथ जोड़ के विनंती करता हूँ सबको, जो भी कैंडिडेट रहेंगे MLA हो, तालुका पंचायत हो, MP हो, एटलीस्ट भारतीय जनता पार्टी हो, कोई भी पार्टी हो, जो इंसान हारता है उसको मॉरल सपोर्ट करना चाहिए. मेरा एक रिक्वेस्ट है सभी लीडरों को, एटलीस्ट उनको फ़ोन करके पूछो बाबा तुम क्यों हारे, क्या तुमको दुख हो गया, क्या प्रॉब्लम है, आगे आने वाले दिनों में क्या तुम्हारे को वहाँ फेस कर गए, अभी तक नहीं पूछे थे. उसकी बाद आ नंतर बसव कल्याणದಾಗ ತಮಗೆಲ್ಲ ಗೊತ್ತಿರುವಂತೆ ನಾರಾಯಣಗಾವ್ ನಮಗೆ ಕೈ ಬಿಟ್ಟು ಹೋದ ನಂತರ ಇಲ್ಲಿ ಬೈ ಎಲೆಕ್ಷನ್ ಬಂತು. ಬೈ ಎಲೆಕ್ಷನ್ ಬಂದಾಗ ನಾನು ಏನೇ ತಪ್ಪು ತಡಿ, ನಾನು ಯಾವುದೇ ಏನು ಇಲ್ಲಿ BJPದಾಗ ಬಂದು ಯಾವುದೇ ಸ್ಕ್ಯಾಮ್ ಮಾಡಿಲ್ಲ, ಯಾವುದೇ ಟ್ರಾನ್ಸ್ಫರ್ ದಂಧೆ ಮಾಡಿಲ್ಲ, ಯಾವುದೇ ಕಮಿಷನ್ ಹೊಡೆಯಂಥ ಕೆಲಸ ಮಾಡಿಲ್ಲ. ನಾನು ಬೇಡ್ಕೊಂಡಿದ್ದು ಒಂದೇ ಇತ್ತು, ಶ್ರೀಮಾನ್ ಯಡಿಯೂರಪ್ಪ ಸಾಹೇಬರಿಗೆ ಬಸವ ಕಲ್ಯಾಣದಾಗ ಒಂದು ಒಳ್ಳೆ ಅನುಭವ ಮಂಟಪ ಆಗಬೇಕು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಈ ಭಾಗಕ್ಕೆ ಒಂದು ಒಳ್ಳೆ ರೀತಿಯಿಂದ ಶರಣರ ನಾಡ ಎಲ್ಲ ರಂಗದಾಗ ಒನ್ಲಿ ಅನುಭವ ಮಂಟಪ ಶರಣರದಲ್ಲ, ಬಿಸ್ನೆಸ್ದಾಗ ಆಗಲಿ, ಇನ್ಫ್ರಾಸ್ಟ್ರಕ್ಚರ್ದಾಗ ಆಗಲಿ, ಹಳ್ಳಿಗಳು ಕೂಡ ಡೆವಲಪ್ ಆಗಬೇಕಂತ ನಾನು ರಿಕ್ವೆಸ್ಟ್ ಮಾಡಿದಾಗ 200 ಕೋಟಿ ರೂಪಾಯಿ ಸ್ಪೆಷಲ್ ಪ್ಯಾಕೇಜ್
ಬಸವ ಕಲ್ಯಾಣ ಕೊಡ್ತೀನಿ ಅಂತ ಅವ್ರು ಹೇಳಿದಿತ್ತು. ಆದ ನಂತರ ವಿಶ್ವಗುರು ಬಸವಣ್ಣವ್ರದ್ದು ಒಂದು ಸ್ಟ್ಯಾಚ್ಯೂ ವಿಧಾನಸೌಧ ಆವರಣದಾಗ ಒಳಗೆ ಏನು ಗಾರ್ಡನ್ ಇದೆ ಆ ಗಾರ್ಡನ್ ಒಳಗಡೆ ಕೂಡಿಸ್ಬೇಕಂತ ನಾವು ಕೂಡ ಮನವಿ ಮಾಡಿದಿತ್ತು. ಏನೇ ಮಾಡಿರಿ ನೀವು ಅದೊಂದು ಒಳ್ಳೆ ಕೆಲಸ ನಮ್ಮ ಬಸವಣ್ಣದಲ್ಲಿ ಆಗಲಿ ಅಂತ ನಾವು ಬೇಡ್ಕೊಂಡಿದ್ದಿತ್ತು. ಅದಾದ ನಂತರ ಇವೆಲ್ಲ ಡೆವಲಪ್ಮೆಂಟ್ ಆಗ್ತಾ ಪಕ್ಷ ಸಂಘಟನೆ ಮಾಡ್ಕೊತ ನನಗೆ ಎಲ್ಲೆಲ್ಲಿ ಕೆಲಸ ಹಚ್ಚಿದಾಗ ಯಾರ್ಯಾರು ಮಿನಿಸ್ಟರ್ ಬಳಿ ಹೋಗಬೇಕು, ಯಾವ ಪ್ರಪೋಸಲ್ ಕೊಡಬೇಕು, ಬಸವ ಕಲ್ಯಾಣಿಗೆ ಏನೇನು ಬೇಕು ಅಂಬೋದು ಭಾರತೀಯ ಜನತಾ ಪಾರ್ಟಿದಾಗ ಇದ್ದಾಗೂ ಕೂಡ ನಾನು ನಿಷ್ಠಾವಂತಾಗಿ ನನ್ನ ಮನೆ ಮೇಲೆ ಫೋಟೋ ಹಚ್ಚಿದಾಗೂ ಕೂಡ ಪ್ರಧಾನಮಂತ್ರಿ ಮೋದಿಜಿಯವ್ರದ್ದೇ ಫೋಟೋ ಹಚ್ಚೀನಿ, ಪಕ್ಷದೇ ಹಚ್ಚೀನಿ, ನಂದು ಸ್ವತಃ ಹಚ್ಕೊಂಡಿಲ್ಲ ನಾನು ಸ್ವತಃ. ಮತ್ತು ಪಕ್ಷದ ಯಾವುದೇ ಕಾರ್ಯಕ್ರಮ ಇದ್ದಾಗ ತನ ಮನ ಧನ ನಾ ಸೋತ್ಗೂ ಕೂಡ ಅವ್ರ ಜೊತೆಲಿದ್ದೀನಿ. ಎಷ್ಟು ನನ್ನ ಕೈ ಸಾಧ್ಯ ಆಗ್ತದ ಅದು ಬಿಲ್ಡಿಂಗ್ ಕಟ್ಟೋದಾಗಲಿ, ಯಾವುದೇ ಒಂದು ರಾಮ ಜನ್ಮಭೂಮಿ ಬಿಲ್ಡಿಂಗ್ ಏನು ಗುಡಿ ಕಟ್ಟೋದಾಗಲಿ, ಅವ್ರಿಗೆ ಯಾವ ಕೆಲಸ ಹೇಳಿದಾಗ ಇಲ್ಲೆಲ್ಲ ಅಧ್ಯಕ್ಷರಿದ್ದಾಗ ಎಲ್ಲರಿಗೂ ಗೊತ್ತದ ನನ್ನ ಕೈಲಿ ಏನು ಮದತ್ ಆಗ್ಯದ. ನಾನು ಸಣ್ಣ ವ್ಯಕ್ತಿ, ಒಂದು ಕಾರ್ಯಕರ್ತಾಗಿ ನಾನು ಸಪೋರ್ಟ್ ಮಾಡ್ಕೊತ ಬಂದಿದ್ದೀನಿ. ಆದ ನಂತರ ಬೈ ಎಲೆಕ್ಷನ್ದಾಗ ಸಾಕಷ್ಟು ಎಲ್ಲ ಕೋರ್ ಕಮಿಟಿದಾಗ ಡಿಸ್ಕಸ್ ಆಗ್ತು. ಬಸವ ಕಲ್ಯಾಣದಾಗ ಯಾರಿಗೆ ಒಂದು MLA ಟಿಕೆಟ್ ಕೊಟ್ಟಾಗ 2 ಸಲ ಜೋ ಹಾಕ್ತೆ ಒಂದ್ಗೂ ದೋ ಬಾಗ್ದೈತೆ 2 ಸಲ ಟಿಕೆಟ್ ಕೊಡ್ತಾಗ, ಒಂದು ಸಲ ಸೋತಾಗ ಮತ್ತೊಂದು ಸಲ. ಈಗ ನನ್ನ ಎದಾಗೆಲ್ಲ ಸೂರ್ಯಕಾಂತ್ ನಾಗಮಗ್ ಪಲ್ಲಿಯಾಗಲಿ, ಶೈಲೇಂದ್ರ ಬೆಲ್ದಾಳಿಯಾಗಲಿ ಸಾಕಷ್ಟು ಜನ ಇದ್ದಾಗ ಪಕ್ಷದಾಗ 2 ಸಲ ಮುಗುಮುಗು ಸಲ ಬೇಗ ಕ್ಷೇತ್ರದಾಗ ಸೋತ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಟಿಕೆಟ್ ಕೊಟ್ಟಿದೆ. ನಂದು ಒಂದು ಬೇರೆ ಪಕ್ಷ ಬಿಟ್ಟು ಬೇರೆ MLA ರಾಜೀನಾಮೆ ಕೊಟ್ಟು ನಾನು ಯಾವುದೇ ದುಡ್ಡು ತಗೊಂಬಲ್ದೆ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಿತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ನನ್ನ ಅವಧಿನೂ ಕೂಡ ಮುಗ್ದಿಲ್ಲ, 5 ವರ್ಷದ ಅವಧಿ. ಎಲ್ಲೋ ನಮ್ಮ ಸ್ಥಳೀಯರಿಗೆ ಟಿಕೆಟ್ ಕೊಡಿ ಅಂತ ಡಿಸೈಡ್ ಮಾಡಿದ್ರು ಕೋರ್ ಕಮಿಟಿದಾಗ. ತಮಗೆಲ್ಲ ಗೊತ್ತದ ಇದು. ಮಂಗಳೂರಲ್ಲಿ ಡಿಸೈಡ್ ಆಯಿತು ಬಸವ ಕಲ್ಯಾಣ ವಿಧಾನಸಭೆ ಉಪಚುನಾವಣೆ ಸ್ಥಳೀಯರಿಗೆ ಕಣಕ್ಕೆ ಇಳಿಸಲು ಕೋರ್ ಕಮಿಟಿ ತೀರ್ಮಾನ. ನಾನು ಹೇಳ್ತಾ ಇಲ್ಲ, ಅದು ಪತ್ರಿಕೆದಾಗ ಬಂತು. ಕೋರ್ ಕಮಿಟಿದಾಗ ತೀರ್ಮಾನ ಏನಾಗ್ತಂದ್ರೆ ಬಸವ ಕಲ್ಯಾಣದಾಗ ಟಿಕೆಟ್ ಕೊಡ್ರಿ. ನಾನು ಆ ಪಕ್ಷದಾಗ ಇದ್ದಾಗ ಕೂಡ ಒಂದು ನ್ಯಾಯಬದ್ಧವಾಗಿ ಇಲ್ಲಿ ಏನು ಕಾರ್ಯಕರ್ತರಿದ್ದಾಗ ಸುಮಾರು 40, 50, 20 ವರ್ಷದಿಂದ ಕಾರ್ಯಕರ್ತರೇನು ಸಂಘಟನೆ ಮಾಡ್ಕೋತಾ ಇದ್ದಾಗ ಯಾರಿಗೆ ಟಿಕೆಟ್ ಕೊಡ್ರಿ ಅಂತ ನಾವು ಮನವಿ ಮಾಡಿದಿತ್ತು. ಅದು 14 ಜನರಿಗೆ ಬಿಟ್ಟು ನಮ್ಮ ಜಿಲ್ಲಾದವರಿಗೆ ಯಾರಿಗೆ ಟಿಕೆಟ್ ಕೊಡ್ರಿ, ಇದೇ ಜಿಲ್ಲಾದವ್ರಿಗೆ ಕೊಡ್ರಿ, ಭೂಮಿದವ್ರಿಗೆ ಕೊಡ್ರಿ ಅಂದಾಗ ಬೇರೆ ಜಿಲ್ಲಾದವ್ರಿಗೆ ತಂದು ಅವಾಗೇನು 20 ವರ್ಷ ಕೆಲಸ ಮಾಡಿದ್ದಿಲ್ಲ. ಯಾವ್ದು ಬೇರೆ ಈಗ ನೀವು ಇಮಿಡಿಯೇಟ್ ಆಗಿ ಯಾಕೆ ಕಾಂಗ್ರೆಸ್ದಾಗ ಟಿಕೆಟ್ ಬೇಡಾಗ ಅಲ್ಲಿ ಕಾಂಗ್ರೆಸ್ದಿಂದ ತೆಗೆದು ಹಾಕ್ಯಾಗ ಅಲ್ಲಿ ಕಾಂಗ್ರೆಸ್ದಿಂದ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಟ್ಟಿಲ್ಲ. ಅವಾಗ ಯಾಕೋ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ಟಾಗ ನಾನು 14 ಜನರಿಗೆ ಪರವಾಗಿ ಬಸವ ಕಲ್ಯಾಣದಾಗ ಒಂದು ನ್ಯಾಯ ಬೇಡಬೇಕು, ಫೋಟೋ ತೋರಿಸಪ್ಪ, ನ್ಯಾಯ ಬೇಡಬೇಕಂತ ನಾನು ಅವ್ರ ಜೊತೆಯಲ್ಲಿ ಒಂದು ಬಂಡಾಯವಾಗಿ ಭಾರತೀಯ ಜನತಾ ಪಾರ್ಟಿದಾಗ ಬಸವ ಕಲ್ಯಾಣದಿಂದ ಬಂಡಾಯ ಅಲ್ಲ, ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ, ನನಗೂ ಕೂಡ ಒಂದು ನ್ಯಾಯ ಕೊಡಲಿ ಅಂತ ನಾನು ಅವಾಗೀಗ ರಿಕ್ವೆಸ್ಟ್ ಮಾಡಿ ಜನರ ಮುಂದೆ ನಾನು ಹೋಗಿದಾಗ ಸಾಕಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ರು. ಆದ ನಂತರ ನಮ್ಮ ಬಸವ ಕಲ್ಯಾಣ 14 ಜನರಿಗೆ ಯಾರಿಗೂ ಕೂಡ ಟಿಕೆಟ್ ಕೊಟ್ಟಿಲ್ಲ. ಅದು ಆದ ನಂತರ ನನಗೆ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ 17/4 ನನಗೆ ಪಾರ್ಟಿದಿಂದ ಸಸ್ಪೆಂಡ್ ಲೆಟರ್ ಕೊಟ್ಟರು. ಓಕೆ, ನಾನು ಸಸ್ಪೆಂಡ್ ಇದ್ದಿದ್ದೀನಿ, ಐ ಆಮ್ ಹ್ಯಾಪಿ. ನಂದು ಒಂದೇ ಕಾಯಿಸಿತ್ತು ಬಸವ ಕಲ್ಯಾಣದಾಗ ಶರಣರ ನಾಡ 12ನೇ ಶತಮಾನದ ಇತಿಹಾಸ, ವರ್ಲ್ಡ್ ಫಸ್ಟ್ ಪಾರ್ಲಿಮೆಂಟ್, ಇಲ್ಲಿ ಕರಪ್ಷನ್ ಆಗಬಾರ್ದು, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಆಗಬೇಕು, ಸಂಪೂರ್ಣವಾಗಿ ಡಿಪಾರ್ಟ್ಮೆಂಟ್ಗಳ ಅಭಿವೃದ್ಧಿ ಆಗಬೇಕು. ನಾನು ಶ್ರೀಮಾನ್ ನರೇಂದ್ರ ಮೋದಿಜಿಯವರಿಗೆ ಪ್ರಧಾನಮಂತ್ರಿಗಳಿಗೆ ಸಾಕಷ್ಟು ಪತ್ರ ಬರೆದಿದ್ದೀನಿ. ಬಸವ ಕಲ್ಯಾಣದಾಗ ಕ್ಯಾಬಿನೆಟ್ ಆಗಬೇಕು, ಬಸವ ಕಲ್ಯಾಣದಾಗ ಲೀಡರ್ಸ್ಗಳಿಗೆ ಟ್ರೈನಿಂಗ್ ಆಗಬೇಕು, ಬಸವ ಕಲ್ಯಾಣದಾಗ ಆಫೀಸರ್ಸ್ ಟ್ರೈನಿಂಗ್ ಆಗಬೇಕು, ಬಸವ ಕಲ್ಯಾಣದಾಗ ಪಾಲಿಟಿಕಲ್ದು ಏನು ಬದಲಾವಣೆ ಆಗ್ತದ ಅವು ಸ್ಕೀಮ್ಗಳ ಬಗ್ಗೆನೂ ಕೂಡ ಇಲ್ಲಿ ಬಂದು ಟ್ರೈನಿಂಗ್ ಮಾಡಿ ಪಾಲಿಸಿ ಆಗಬೇಕು. ಇದರೊಳಗೆ ಬಸವ ಕಲ್ಯಾಣ ಅಭಿವೃದ್ಧಿ ಆಗಲಿ ಅಂತ ನಾವು ರಿಕ್ವೆಸ್ಟ್ ಮಾಡಿದಿತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಬಸವ ಕಲ್ಯಾಣದಾಗ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ ಅಮಿತ್ ಶಾ ಸಾಹೇಬ್ರಿಗೆ, ಇಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ, ಅಲ್ಲಿ ಭಾರತೀಯ ಜನತಾ ಪಾರ್ಟಿದಿಂದ ಕಾರ್ಯಕರ್ತರು ದೋ ಹೋಗೇ हमको कभी कभी मीडिया में ನೋಡಿದಾಗ ಭಾಳ ದುಃಖ ಅನ್ನಿಸ್ತದೆ. ओरिजिनल बीजेपी, डुप्लीकेट बीजेपी, व्हाट इट इज, क्या है ये सिस्टम. हमने जब देखे मीडिया में भी देखे ಎಲ್ಲ ಕಡೆ ನೋಡಿದಾಗ ಭಾರತೀಯ ಜನತಾ ಪಾರ್ಟಿ ಒರಿಜಿನಲ್, ಭಾರತೀಯ ಜನತಾ ಪಾರ್ಟಿ ಡೂಪ್ಲಿಕೇಟ್. ಯಾರ್ಯಾಗ ಮೋದಿಜಿಯವರಿಗೆ ಬೈದಾಗ
ಯಾರ್ಯಾಗ ಭಾರತೀಯ ಜನತಾ ಪಾರ್ಟಿಗೆ ಬೈದಾಗ ಅಂಥವ್ರಿಗೆ ಭಾರತೀಯ ಜನತಾ ಪಾರ್ಟಿ ಬಸವ ಕಲ್ಯಾಣದಾಗ ಸಾಕಷ್ಟು ಜಗ ಅದ. ಯಾರು ಎಂಟಿ ಮಾಡ್ಯಾಗ ಪಾರ್ಟಿದಾಗ ಅವರಿಗೂ ಕೂಡ ಜಗ ಕೊಟ್ಟಾಗ ಎಲ್ಲೋ ಒಂದು ಕಡೆ ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಮ್ಯಾಗ ಅನ್ಯಾಯ ಆಗಿದ್ದಿತ್ತು. ನಾವು ಒಂದೇ ಮನವಿ ಮಾಡ್ತೀನಿ, ಬಸವ ಕಲ್ಯಾಣ ಟೂರಿಸಮ್ ಸಿಟಿ ಆಗಲಿ, ಬಸವ ಕಲ್ಯಾಣದಾಗ ಒಂದು ಸಭೆ ಮಾಡ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿದಾಗ ನಾ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಈ ಕ್ಷೇತ್ರ ಶರಣರ ನಾಡದ, ಶಾಂತಿ ನಾಡದ, ಎಲ್ಲ ಸಮಾಜದಾಗ ತೊಗೊಂಡು ಹೋಗುವಂಥ ನಾಡದ, ಒಳ್ಳೆ ರೀತಿಯಿಂದ ಬಸವ ಕಲ್ಯಾಣದಾಗ ಏನು ಆಡಳಿತ ಜಿತನೇ ಬಿ ಸಸ್ಪೆಂಡ್ ಯಾವಾಗ ಸಸ್ಪೆಂಡ್ ಆಯ್ತಾಗ ಮೋಸ್ಟ್ ಕರಪ್ಟ್ ಆಫೀಸರ್ ಇಲ್ಲಿ ಬಸವ ಕಲ್ಯಾಣದಾಗ ಬಂದಿದ್ದಾಗ ಇದು ಎಲ್ಲೋ ಒಂದು ಕಡೆ ಆಡಳಿತ ವಿಫಲ ಆಗಿದ್ದಕ್ಕೆ ನಾ ಮನವಿ ಮಾಡ್ತಾ ಇದ್ದೀನಿ. ಕರೆಕ್ಟ್ ಅದ, ಖೂಬಾಜಿ ಗಲತ ಖೂಬಾ ತಪ್ಪದ, ಏನು ಇಲ್ಲಿಂದೆಲ್ಲ ಸರ್ವೆ ಮಾಡ್ಕೊಳ್ಳಿ. ಬಸವ ಕಲ್ಯಾಣದಾಗ ಯಾವ ರೀತಿ ಕರಪ್ಷನ್ ಆಗ್ತಾ ಇದೆ, ಯಾವ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಒಂದೇ ಕೇಳ್ತಾ ಇದ್ದೀನಿ, ನಾನು ಸಾಕಷ್ಟು ಪತ್ರನೂ ಕೂಡ ನಾನು ಬರೆದಿದ್ದೀನಿ ಎಲ್ಲರಿಗೆ, ಅಮಿತ್ ಶಾ ಜಿ ಸಾಹೇಬರಿಗಾಗಲಿ ಈಗ ನಾನು ಅವರಿಗೂ ಕೂಡ ಪತ್ರ ಬರೆದಿದ್ದೀನಿ, ಹೋಗಿದ್ದ ಆಫೀಸ್ದಾಗೂ ಕೂಡ ಕೊಟ್ಟಿದ್ದೀನಿ, ನಡ್ಡಾ ಸಾಹೇಬರಿಗೂ ಕೊಟ್ಟಿದ್ದೀನಿ, ನಾನು ನಮ್ಮ CM ಸಾಹೇಬರಿಗೂ ಕೂಡ ಕೊಟ್ಟಿದ್ದೀನಿ, ಎಲ್ಲರಿಗೂ ಪತ್ರ ಕೊಟ್ಟಿದ್ದೀನಿ ನ್ಯಾಯಕ್ಕಾಗಿ. ಮತ್ತು ಬಸವ ಕಲ್ಯಾಣದಾಗ ಏನು ಆಗ್ತಾ ಇದೆ, ಇಲಾಖೆದಾಗ ಏನು ಆಗ್ತಾ ಇದೆ, ಏನು ಬೇಕು, ಒಂದು ಸ್ಕೀಮ್ ಬಗ್ಗೆ ಯಾವುದೇ ಫ್ಲೆಕ್ಸ್ ಇಲ್ಲ ಇಲ್ಲಿ ಬಸವ ಕಲ್ಯಾಣದಾಗ. ಯಾವುದೇ ಒಂದು ಕೋವಿಡ್ದಾಗ ಟೀಕ್ ಅದ, ಕೋವಿಡ್ದಾಗ ಯಾವಾಗ ಮದತ್ ಮಾಡ್ಯಾರ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಆಗಲಿ, ಶ್ರೀಮಾನ್ ನರೇಂದ್ರ ಮೋದಿಜಿಯವ್ರಿಗೆ ಏನು ಸ್ಕೀಮ್ಗಳು ಕೊಟ್ಟಿದ್ದಾಗ, ಸ್ಕೀಮ್ ಕೊಟ್ಟಿದ್ದಾಗ ಅಂಬೋದ್ರ ಬಗ್ಗೆ ಕ್ಲಿಯರ್ ಆಗಿ ಯಾವುದೇ ಬೋರ್ಡಿನ ಮೇಲೆ ಮೆನ್ಷನ್ ಇಲ್ಲ. ಯಾವ ರೀತಿ ಕೇಂದ್ರ ಸರ್ಕಾರ ಜನಪರ ಯೋಜನೆಗಳು ಏನೇನು ಇದ್ದಾವ ಜನರಿಗೆ ಮುಟ್ಟಬೇಕು, ಎಷ್ಟು ಏನೇನು ಸ್ಕೀಮ್ ಇದ್ದಾವ, ಯಾವ ರೀತಿ ಬಂದಿದೆ, ಯಾವುದೇ ಹಳ್ಳಿದಾಗ ಕೋವಿಡ್ದಾಗ ಏನೇನು ಸಿಕ್ಕ್ಯದ ಅಂಬೋದು ಕೂಡ ಡಿಟೇಲ್ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ದಿಂದ ಏನು ಸಿಕ್ಕ್ಯದ, ಸ್ಟೇಟ್ ಗೌರ್ಮೆಂಟ್ದಿಂದ ಏನು ಸಿಕ್ಕ್ಯದ ಅಂಬೋದ್ರ ಬಗ್ಗೆ ಎಲ್ಲೇ ಸ್ಪಷ್ಟ ಮಾಹಿತಿ ಇಲ್ಲ. ಜನರಿಗೆ ಒಳ್ಳೆ ರೀತಿಯಿಂದ ವಿಶ್ವಾಸದಿಂದ ನಮಗೆ ಜನರಿಗೆ ಸಿಗಬೇಕು. ಅಮಿತ್ ಶಾ ಜಿಯವ್ರು ಬರ್ತಾ ಇದ್ದಾಗ ನಮಗೆ ವೆಲ್ಕಮ್ ಅದ, ನಮಗೆ ಭಾಳ ಖುಷಿ ಇದೆ. ಖುಷಿದಾಗ ನಾವು ಏನು ಕೇಳ್ತಾ ಇದ್ದೇವೆ ಅಂದಾಗ ಹೋದ ಸಲನೂ ಕೂಡ ಅವ್ರು ಬಸವ ಕಲ್ಯಾಣಕ್ಕೆ ಬಂದಾಗ ಇಲ್ಲೊಂದು ನ್ಯೂಸ್ ಪೇಪರ್ ಕಟ್ಟಿಂಗ್ ಇದೆ, ಅವಾಗೂ ಕೂಡ ಸರ್ದಾರ್ ಪಟೇಲ್ ಮೂರ್ತಿಯೋಗು ಉದ್ಘಾಟನೆ ಮಾಡಬೇಕು ಈ ಜಾಗದಾಗ ಅಂತಂದು ಒಂದು ಶಂಕು ಸ್ಥಾಪನೆ ಮಾಡಿದ್ರು. ಆ ಶಂಕು ಸ್ಥಾಪನೆದಾಗ ನಮ್ಮದು ಪ್ರಹ್ಲಾದ್ ಜೋಶಿ ಸಾಹೇಬರಿದ್ದಾಗ, ಅಮಿತ್ ಶಾ ಜಿ ಸಾಹೇಬರಿದ್ದಾಗ, ಯಡಿಯೂರಪ್ಪ ಸಾಹೇಬರಿದ್ದಾಗ, ಅದೇ ರೀತಿ ಅನಂತಕುಮಾರ್ ಸಾಹೇಬರಿದ್ದಾಗ, ಸಾಕಷ್ಟು ಸದಾನಂದ ಗೌಡ ಸಾಹೇಬರಿದ್ದಾಗ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೆವು, ಅರ್ಜೆಂಟ್ ಅದು ಏನು ಪದಾಧಿಕಾರಿ ಕಡೆಯಿಂದ ತಾವೇನು ಕೂಡಿಸ್ತಾ ಇದ್ದೀವಿ ಸರ್ದಾರ್ ಪಟೇಲ್ ಮೂರ್ತಿ ಸ್ಟ್ಯಾಚ್ಯೂ ಯೂನಿಟಿ ಏನು ಆ ಕೆಲಸ ಆಗ್ತಾ ಇದೆ ನಮ್ಮಲ್ಲಿ ಬಸವ ಕಲ್ಯಾಣದಾಗ ಗೋಲ್ಟದಾಗ ಅದು ಅರ್ಜೆಂಟ್ ಆಗಲಿ ಅಂತ ಮನವಿ ಮಾಡ್ಕೊಂಡು ನಾವು ಒಂದೇ ಕೇಳ್ತಾ ಇದ್ದೆವು, ನಮಗೆ ಜಸ್ಟಿಸ್ ಬೇಕು. ನಾನು ಸಸ್ಪೆಂಡ್ ಆಗಿದ್ದಿದೆ, ನಾವು ಅವ್ರ ಬಗ್ಗೆ ಅಭಿಮಾನದ ಭಾರತೀಯ ಜನತಾ ಪಾರ್ಟಿ ಬಗ್ಗೆನೂ ಕೂಡ ನಾನು ಸಸ್ಪೆಂಡೆಡ್ ಇದ್ದೀನಿ. 2 ವರ್ಷ ಯಾರ್ಯಾರು ಸಸ್ಪೆಂಡ್ ಸಾಕಷ್ಟು ಬಸವ ಕಲ್ಯಾಣದಾಗ ವಚನದಾಗ ಯಾಕೆ ಬೈದಾಗ ತುಗೆ ಬೈದಾಗ ಅಂಥವ್ರಿಗೆ ಸಸ್ಪೆಂಡ್ ಮಾಡಿದವು, ಕೆಲ್ಸಕ್ಕೂ ಹಚ್ಚಿದವು. ನಾನು ಒಂದೇ ಕೇಳ್ತಾ ಇದ್ದೀನಿ, ಬಸವ ಕಲ್ಯಾಣ ನನ್ನ ಹಕ್ಕ, ಬಸವ ಕಲ್ಯಾಣ ಜನನೂ ಕೂಡ ಕೇಳ್ತಾ ಇದ್ದಾಗ ಬಸವ ಕಲ್ಯಾಣ ಜನ ಪರವಾಗಿ ನಮ್ಮ ಲೋಕಲ್ದಾಗ ಟಿಕೆಟ್ ಕೊಡ್ರಿ, ನಾವು ಯಾರ ಬಗ್ಗೆ ಆರೋಪ ಮಾಡ್ತಾ ಇಲ್ಲ, ನಮ್ಮ ನ್ಯಾಯ ನಮಗೆ ಕೊಡ್ರಿ. ಬಸವ ಕಲ್ಯಾಣದಾಗ ಬರ್ತಕ್ಕಂಥ 2023ನೇ ಚುನಾವಣೆದಾಗ ಬಸವ ಕಲ್ಯಾಣ ಲೋಕಲ್ದಾಗ ನಾವು ಲೋಕಲ್ದಾಗ ಇದ್ದಿಲ್ಲ, ಬೇರೆ ಊರ್ದಾಗ ಇದ್ದಾಗ ಮತ್ತು ಅವರು ಬೇರೆ ಊರ್ದಿಂದ ಓಟ್ ತೊಗೊಂಡು ಬರ್ಬೇಕು, ಇಲ್ಲಿಂದ ಯಾಕೆ ಓಟ್ ತಗೋಬೇಕು, ಬೇರೆ ಊರ್ದಿಂದ ಓಟ್ ಬಿ ಅಲ್ಲಿಂದ ತಗೋಬೇಕು. ಅಭಿವೃದ್ಧಿ ಒಳ್ಳೆ ಕೆಲಸ ಮಾಡತ್ತಗಪ್ಪ ಅಂದ್ರೆ ಅದೇ ಊರಾಗ ಮಾಡಬೇಕು. ಬಸವ ಕಲ್ಯಾಣದಾಗ ಯಾಕಪ್ಪ ಅವ್ರು ಸ್ವಂತ ಊರಾಗ ಮಾಡಲಿ. खुद का गांव में उन्होंने जो भी नाम कमाए वो खुद का गांव में पहला खुद अच्छा करो, यहाँ के जो अच्छा करे वोटर भी दूसरे गांव से लाओ, यहाँ के कार्यकर्ता कहाँ जाना चाहिए ಅಂಬದು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ನಾವು ನಾಳೆ ಮತ್ತೂ ಕೂಡ ಮನವಿ ಪತ್ರ ಈಗಾಗಲೇ ನಾನು ಜಿಲ್ಲಾಧಿಕಾರಿಯವರಿಗೆ ಮಾತಾಡಿದ್ದೀನಿ. ಏನು ಸರ್ ನಮಗೆ ಬಸವ ಕಲ್ಯಾಣಕ್ಕೆ ಈ ಭಾಗಕ್ಕೆ ಏನಾಗ ಅಭಿವೃದ್ಧಿ ಮಾಡಿಸಲಿಕ್ಕ ಮನವಿ ಕೊಡ್ಲಿಕ್ಕೆ ಅವಕಾಶ ಅದ ಏನು ಅಂದಾಗ ಅವು ಒಂದು ಹೇಳಿದ್ರು, ಇಲ್ಲ ಗೌರ್ಮೆಂಟ್ ಕಾರ್ಯಕ್ರಮ ಅಲ್ಲ, ಇದು ಓನ್ಲಿ ಪಕ್ಷ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾಗ ಅಂದಾಗ ನಾ ಈಗ ಪಕ್ಷದ ಮುಖಂಡರಿಗೂ ಕೂಡ ನಾನು ಮಾತಾಡ್ತೀನಿ. ನಾನು ಲಿಂಗಾಯತ್ ಇದ್ದೀನಿ, ಬಸವ ಕಲ್ಯಾಣದಾಗ ಲಿಂಗಾಯತರಿಗೆ ಈ ರೀತಿ ಅನ್ಯಾಯ ಆಗ್ತದೆ ಅಂದಾಗ ಲೋಕಲ್ ಲಿಂಗಾಯತ್, कोटि लिंगायत मुख्यमंत्री, मैं भी लिंगायत का हूँ, मैं क्या खराब किया, एक सिंगल कुछ तो खराब किया, एक सिंगल पैसे कमाया, झूठ बोले सो भारतीय जनता पार्टी में, तो मेरे ऊपर जरूर एक्शन लो. हम उम्मीद करते हैं
कि आने वाले दिनों में हमको न्याय मिलेगा बोल के हम आपके माध्यम से हमारे देश के गृह मंत्री जी और पॉलिटिकल में पूरा वर्ल्ड में नाम कमाए सो अमित शाह जी को हम हाथ जोड़ के मनवी करें कि आने वाले दिनों में हमारे को बसवा कल्याण से एक मौका देना 2023 में बोल के हम रिक्वेस्ट करें। एक तो हमारा गलती भारतीय जनता पार्टी से या मेरे तरफ से लोकल वाले को टिकट नहीं दिए, एक एमएलए का सीट छोड़ के आए सो भी हमारे को नहीं मिला। हम हमारे जस्टिस मांगे, हमको उम्मीद है हमारे को कभी ना कभी जस्टिस मिलेगा इस 2023 में। पार्टी में हैं वो पार्टी का अभिमान है हमको, हम जो भी पार्टी में रहेंगे सस्पेंडेड रहे तो भी पार्टी का अभिमान है। अभी देख रहे होंगे आप बसवा कल्याण में जो फ्लैक्स लगे अलग अलग कलर के, भारतीय जनता पार्टी के जो फ्लैक्स लगे 3 कलर के, एक जगह ब्लू है, एक जगह सफ़ेद है, एक जगह क्रीम है, एक जगह भगवा है। तो हम ऐसे लोग नहीं हैं, हम एक ही तरीके के लोग हैं। सिस्टमेटिक से हम मनवी पत्र देंगे, उनको हाथ में देंगे, नहीं लेते तो उनको पहुंचने का प्रयास जो हमारे भारतीय जनता पार्टी के जो भी जिम्मेदार लोग हैं उनके हाथ में देके न्याय मांगेंगे। ಸರ್, ಈಗ ವೈಯಕ್ತಿಕವಾಗಿ ಟಿಕೆಟ್ ಕೇಳ್ತದಂತ ಲೋಕಲ್ ಯಾರಿಗಾದ್ರೂ ಕೊಟ್ಟರು ಸಪೋರ್ಟ್ ಮಾಡ್ತೀನಿ 16 ಮಂದಿದಾಗ ಯಾರಿಗೆ ಕೊಡ್ರಿ, ಲೋಕಲ್ದೋಗಿ ಕೊಡ್ರಿ ಅಂತ ನಾನು ಮನವಿ ಮೊದಲು ಕೂಡ ಮಾಡಿದ್ದೀನಿ. ಸಾಯತನ ನಾವೇ MLA ಆಗ್ಬೇಕಂತ ನಮಗೇನು ಆಸೆ ಇಲ್ಲ. ನಮಗೇನು ಜನ ಬುದ್ಧಿ ಕೊಟ್ಟಾಗ, ವಿಚಾರ ಕೊಟ್ಟಾಗ, ಕೆಲಸ ಮಾಡೋಕೆ ಅವಕಾಶ ಕೊಟ್ಟಾಗ ಆ ಅನುಭವ ಮತ್ತೊಬ್ಬರಿಗೆ ನಾವು ದಾರಿ ದಿಪ್ಪಾಗಿ ಯಾವಾಗೂ ಕೆಲಸ ಮಾಡೋಕೆ ನಾವು ರೆಡಿದ್ದು. ಆದಾಗ ಇಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಮ್ಯಾಗ ಅನ್ಯಾಯ ಆಗ್ಯದ, ಯಾವುದೇ ರೀತಿಯಿಂದ ಸಪೋರ್ಟ್ ಇಲ್ಲದೆ 44 ಸಾವಿರ ಓಟ್ ತೊಗೊಂಡಿದ್ದೀನಿ. ಅವತ್ತು ಕಷ್ಟದಾಗ ಯಾರೂ ಬಂದಿಲ್ಲ, ಒಬ್ಬರು ಪಕ್ಷಕ್ಕೆ ಬಂದಿಲ್ಲ. ಈ ಬೈ ಎಲೆಕ್ಷನ್ದಾಗ ಇಲ್ಲಿ 9 ಮಂದಿ ಮಂತ್ರಿ ಮತ್ತು 7 ಮಂದಿ MLC, 12-15 ಮಂದಿ MLA ಇಡೀ ಸರ್ಕಾರ ಬಂದು ಅವ್ರಿಗೆ ಸಲಕ್ಕೆ ಪ್ರಚಾರ ಮಾಡ್ತು. ನಮ್ಮ ಸಲಕ್ಕೆ ಒಂದು 4 ಮಂದಿ ಬಂದಾಗ ಏನು ಹೇಳಿ ಇಷ್ಟು ಅನ್ಯಾಯ ಮಾಡಿ ಮತ ನಮಗೆ ಮನೆಗೆ ಕೂಡಿಸ್ದಾಗ ಸಸ್ಪೆಂಡ್ ಮಾಡಿ ಅಂದ್ರೆ ಎಲ್ಲೋ ನ್ಯಾಯ ಬೇಡ್ತಾ ಇದ್ದೇವೆ ಅಮಿತ್ ಶಾ ಸಾಹೇಬರಿಗೆ. ಇಲ್ಲಂದ್ರೆ ಉಪ್ಪರ್ವಾಲ ದೇವಗಾಗ ಇದ್ದಾನೆ ನನಗೆ ನ್ಯಾಯ ಮ್ಯಾಗಿನವ್ರು ಕೊಡ್ತಾರೆ. ನಮಗೆ ಟಿಕೆಟ್ ಕೊಡೋದಿಲ್ಲ, ನಮ್ಮ ಹಕ್ಕದ ಈಟು ಅದಗೂ ಕೂಡ ಮತ್ತೆ ಒಂದು MLA ಬಿಟ್ಟು ಬಂದಿದ್ದೇವೆ ಟಿಕೆಟ್ ಬೇಡ ಅಂದಾಗ ನಾವೇನು ಮಾಡೋದು. ಒಂದು MLA ರಾಜೀನಾಮೆ ಯಾವುದೇ ರೊಕ್ಕ ತಗೊಂಬಲ್ದೆ, ಯಾವುದೇ ಕಂಡೀಷನ್ ಇಲ್ಲದೆ ನಾನು ಬಂದಿದ್ದಿತ್ತು. ನನ್ನ ಅವಧಿನೂ ಕೂಡ ಮುಗ್ದಿದ್ದಿಲ್ಲ. ಅದು ಬೈ ಎಲೆಕ್ಷನ್ದಾಗ ಎಲ್ಲರೂ ನನಗೆ ಕೊಡ್ತೀನಿ ಅಂತ ಅದನ್ನ ಲಾಸ್ಟ್ ಟೈಮ್ದಾಗ ನನಗೆ ಕಟ್ ಮಾಡ್ಯಾಗ ಯಾಕೆ ಅನ್ಯಾಯ ಮಾಡಿದ್ರು. ನಾನು ಕೂಡ ಅದಕ್ಕೆ ವೇಟಿಂಗ್ ವಾಚ್ದಾಗ ಬರ್ತಕ್ಕಂಥ 2023ದಾಗ ನ್ಯಾಯ ಸಿಕ್ಕತ್ತಬ್ಬ ನನಗೊಂದು ವಿಶ್ವಾಸ. ಎಸ್ ಮತ್ತೆ MLA ಬಿಟ್ಟು ಬಂದಿದ್ದೇವೆ ಅಲ್ಲಾಗಿ. ಇವತ್ತು ಗ್ರಾಮ ಪಂಚಾಯತ್ ಮೆಂಬರ್ ಬಿಟ್ಟು ಬರ್ಬೇಕಂದ್ರೆ ನಂಗೆ ಏನು ಕೊಡ್ತೀವಿ ರೊಕ್ಕ ನಗದಿ ಅಂತ, ನಗದಿ ಏಟ್ ಕೊಡ್ತೀವಿ ತಮ್ಮ ಟೇಬಲ್ ಮ್ಯಾಗ ಅಂತ. ಆದ್ರೆ ನಾವು ಇಮಾನ್ದಾಗೆ ಒಂದು ಪಕ್ಷಕ್ಕೋಸ್ಕರ ಒಂದು ನಿಷ್ಠಾವಂತ ಬಸವ ಕಲ್ಯಾಣ जी नहीं, बाई इलेक्शन में हमारा एक ही था कि हमारे को हम एक ही पूछे. हम बाई इलेक्शन में एक ही पूछे हमारे को MLA का टिकट दो, नहीं देते तो बसवा कल्याण में किसी को भी दो. क्यों इस गांव में कोई एक भी इंसान नहीं है क्या? इस गांव में कोई माता लीडर पैरस नहीं करना, कोई लीडर ही नहीं है इस गांव में, कोई कार्यकर्ता नहीं है. तुम एक्सपोर्ट कर गए बाहर से, ये क्या बात है? इंपोर्ट कर गए. ಎಲ್ಲರಿಗೆ ಭೇಟಿ ಆಗಿದ್ದೀನಿ. ಎಲ್ಲ ಲೀಡರ್ಸ್ ಮ್ಯಾಗ ಹೈಕಮಾಂಡ್ ಭೇಟಿ ಆದಾಗ ವೇಟ್ ಮಾಡಪ್ಪ ಕೋಬ ಒಂದು ದಿನ ನ್ಯಾಯ ಸಿಗ್ತದೆ ಅಂತ ಹೇಳಿವು. ಅದು ಕಾದ್ ನೋಡ್ತಾ ಇದ್ದೀನಿ. ನಿರೀಕ್ಷೆದಾಗ ಇದ್ದೀನಿ ಸಿಗ್ಬೋದು. ಅವಾಗ ವೇಟ್ ಮಾಡೋದಿಸ್ಲಕ್ಕೆ ನಾನು ಕೂಡ ವೇಟ್ ಮಾಡಿದ್ದೆ. ಬಸವ ಕಲ್ಯಾಣ ಮತಕ್ಷೇತ್ರದಿಂದ ಯಾರಾದ್ರೂ ಲೋಕಲ್ದವ್ರಿಗೆ ಕೊಟ್ಟರು ಅಂತ ಹೇಳಿ ಸರ್ ಬಿಜೆಪಿ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಅದು ಅವತ್ತೇನು ಕೋರ್ ಕಮಿಟಿದಾಗ ಮೀಟಿಂಗ್ದಾಗ ಯಾವ ರೀತಿ ಅವ್ರ ಕಂಡೀಷನ್ಗಳು ಆಗ್ತಾಗ ಆ ಕಂಡೀಷನ್ ಮೇಲೆ ವಿಚಾರ ಮಾಡಿ ಆ ನಿರ್ಣಯ ಕೊಡ್ತೀವಿ. ಸರ್, ಈಗ 2014 ಗೋಲ್ಡನ್ ಸ್ಮಾರಕ ಶಂಕುಸ್ಥಾಪನೆ ಮಾಡಿ ಅವ್ರು ಹೋಗಿ ಸರ್, ಮೇಲಿನ ಅಧಿಕಾರ ಮೇಲಿಂದ ಸರ್ಕಾರವೇ ಅವ್ರದೇ ಇತ್ತು, ಕೆಳಗಿನ ಸರ್ಕಾರವೇ ಅವ್ರದೇ ಇತ್ತು ಸರ್. ಅವರ ಒಳಜಾಗದಿಂದ ಅದು ಯಾಕೋ ನಿಂತೋಯ್ತು ಸರ್. ಇಷ್ಟು ದಿನ ನಿಂತು ಇವಾಗ ಮತ್ತೆ ಎಲೆಕ್ಷನ್ ಹತ್ರ ಬರ್ತಿದ್ದಾಗ ಚಾಲು ಮಾಡ್ಯಾರ ಸರ್ ಕೆಲಸ. ಅಂದ್ರೆ ನೀವು ಎಲೆಕ್ಷನ್ಗೆ ಬೇಕಾಅಥವಾ ಹಿಂಗೆ ಇಲ್ಲ, ಅದು ಅವಾಗ ಕೆಳಗೆ ನಾವು ಒಂದೇ ಮನವಿ ಮಾಡ್ತಾ ಇದ್ದೇವೆ, ನಮ್ಮ ಹೇಗೆ ಅಭಿವೃದ್ಧಿ ಆಗಬೇಕು, ಸ್ಟ್ಯಾಚು ಕೊಡ್ಬೇಕಷ್ಟೇ. ಅದು ಯಾಕೆ ಆಗಿಲ್ಲ ಅಂಬೋದು ಅವಾಗ ಕೆಳಗೆ ಆಗ್ತದೆ ಅಂಬೋದು ನಮಗೆಲ್ಲ ಆಸೆ ಇದೆ. ಆಯ್ತು ಅಂದ್ರೆ ಭಾಳ ಸಂತೋಷ, ಈ ಭಾಗಕ್ಕೆ ಆಗ್ತದೆ, ಖುಷಿ. 2018 में आपने बीजेपी ज्वाइन किया था, उस वक्त भी अमित शाह आए थे, तब आपको बीजेपी में हार मिली थी. इस वक्त भी 2023 में आप आ रहे हैं, तो इस बार क्या लगता है कि बीजेपी हारेगी इस बार? नहीं, मैं उसके बारे में कोई बात नहीं कर रहा. मैं एक ही बात कर रहा हूँ कि जब मैं हारा था, जो जीते थे
आज़ादी होने के बाद सबसे ज़्यादा वोट कब मिले थे? अट्टू साहब लिए थे 39,000 जीते थे। उससे ज़्यादा कब मिला भारतीय जनता पार्टी को वोट? मैं जब हारा था 44,000 लिए थे। उसकी बाद कब हो गया? तो बाई इलेक्शन में 72,000। Highlight Industry, AAC Blocks. Construct your dream home with quality product. Dream Home Furnishing, curtain iron, sofa. Sohom Electronics, home appliance, furniture. मिले 72,000 के लिए पूरी सरकार, सीएम, पूरे लोग, इतने लोग आके गली गली में प्रचार करके, कईयों से कार्यकर्ता मेहनत करके इलेक्शन जीते। हमारे को दिए तो उतने लोग आने की जरूरत ही नहीं था, 3 ही दिन में जीत के जाते थे। कल विजय सिंह का भी यात्रा है सर, तो क्या आप उसके अंदर शामिल होंगे एज ए गेस्ट? नहीं, किसी का यात्रा नहीं। मैं तो भारतीय जनता पार्टी का सस्पेंडेड हूँ। भारतीय जनता पार्टी जब हमारे को जाओ बोलती, नको चाहो बोलती, तो जब सोचूंगा करना क्या है। भगवान के ऊपर भी भरोसा है और भारतीय जनता पार्टी का लीडर के ऊपर भी भरोसा है। ना बीजेपी पार्टी है, ना आपको आओ बोलती है, ना आपको। Highlight Industry, AAC Blocks. Construct your dream home with quality product. Dream Home Furnishing, curtain iron, sofa. Sohom Electronics, home appliance, furniture. जाओ बोलती है और साइलेंट है अपनी जगह, तो तब आप क्या करेंगे? कैसे खामोश बैठे रहेंगे? देखेंगे, हमारे गुरु लोगों को पूछते, गुरु लोग जो भी पॉलिटिकल मेरे गुरु हैं, मेरे को यहाँ तक जो लोग जनता लाई है, जनता को भी पूछूंगा। जो वोट डालने वाले हैं, जो बसवा कल्याण के लोग हैं, वो जब मेरे को कैसा करो बोलते हैं मैं वैसा करूँ। वो सब ठीक है सर, लेकिन अभी कैसा वक्त नहीं है। 2023 में भी महीने 2 महीने में कभी भी इलेक्शन हो सकता है जी। आप पूछते बैठेंगे, फिर आप ये करते बैठेंगे तो वो टाइम जाता है, फिर वक्त नहीं मिलता, फिर वो उसमें क्या करेंगे? नहीं, हम एक ही बोल रहे, हाथ जोड़ के प्रार्थना एक ही करे, भगवान को वक्त अच्छा आंदे बस। ಸರ್ ನಾಳೆ ಮನವಿ ಪತ್ರ ಕೊಡುವಾಗ ನಿಮ್ಗೆ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದ್ರೆ ಕೊಡ್ತಿಲ್ಲ ಅಂದ್ರೆ ಅದಕ್ಕೆಲ್ಲ ಯಾಗೈತಿ ದಿನ ಕೊಡ್ಬೇಕು, ಆಗೈತಿ ಕೊಡೋಣ. ನಾವೇನು ಇಲ್ಲಪ್ಪ, ನಾವು ವಿರೋಧ ಮಾಡ್ತಾ ಇಲ್ಲ. ನಾವು ಕೈ ಜೋಡಿಸಿ ಶಾಂತಿದಿಂದ ಮನವಿ ಪತ್ರ ಕೊಡ್ಲಕ್ಕೆ ನಾವು ರೆಡಿ ಇದ್ದೆವು. ಅವಾಗ ಯಾವ ರಾಜ್ಯಾಧ್ಯಕ್ಷರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೇವೆ, ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ನಾವು ಕೇಳ್ತೇವೆ. ಅವಕಾಶ ಮಾಡಿಕೊಡಲ್ಲಪ್ಪ ಅಂದ್ರೆ ಮತ್ತೆ ಅದಕ್ಕೆ ನಾ ಏನು ಮಾಡೋಕ್ಕಾಗ್ತದೆ? ನಮಗೆ ಅಮಿತ್ ಶಾ ಅವರಿಗೆ ಮನವಿ ಪತ್ರ ಕೊಡ್ತಾರೆ, ರಾಜ್ಯ ಮುಖಂಡರುಗಳಿಗೆ ಅವರಿಗೆ ಕೊಡ್ಬೇಕು. ಅವಾಗ ನಮ್ಮ ಮೇನ್ ಬರ್ತಾ ಇದ್ದಾಗ ಬಸವಕಳಕ್ಕೆ ಅವಾಗೆ ಕೊಡ್ತೇವೆ, ರಾಜ್ಯ ಮುಖಂಡರಿಗೆ ಕೊಡ್ತೇವೆ, मुख्यमंत्रिಗಳಿಗೂ ಕೊಡ್ತೇವೆ. कब और कहाँ पे देने वाले मनी पत्र? जहाँ उन्होंने पार्टी वाले हमको परमिशन देते हैं वहाँ देते हैं। अनुमंडप से भी नहीं, उन्होंने जहाँ हमारे को परमिशन देते हैं, पूछते हैं उनको, रिक्वेस्ट डाल को, तो जहाँ बोलते हैं, अभी मैं डीसी साहब को डाला था, डीसी साहब बोले गवर्नमेंट का कार्यक्रम नहीं, जहाँ उन्होंने देते हैं वहाँ हम लेते हैं। सर, आपकी अगर डिमांड पूरी नहीं होती है, फिर से शरणु संगत को टिकट अगर मिलता है तो फिर नेक्स्ट आपका स्टेप क्या है? वो जब भी बताएंगे हम। भारतीय जनता पार्टी अगर आपको इनवाइट करते हैं तो आप जरूर जाएंगे उसमें? हमको टिकट दिए तो हम जरूर जाने के लिए, तो टिकट के लिए फाइट कर रहे। 2018 में आप जब जनता दल में थे, मिले थे, उस वक्त अमित शाह जी ने कहा था आने के बाद में, किसी जात पात को देके मैं टिकट नहीं दूंगा, बसवा कल्याण जनता का जिसको सपोर्ट है उन्हीं को देके मैं टिकट दूंगा बोल के आपको डिसाइड किए थे देने के लिए। उसके बाद में आपको बाय इलेक्शन में टिकट नहीं मिला, आप नाराज हो गए। उसके आगे नाराज हम कोई नाराज नहीं हो गए, हम न्याय मांगे। कहीं तो कहीं गड़बड़ है, क्योंकि आप जब ये कदम को जिला पंचायत का टिकट नहीं मिलता, यहाँ एमएलए का मिलता, तो उसके पीछे कुछ तो राज होगा, कुछ तो होगा बोलने का। तो भगवान के ऊपर विश्वास है, पार्टी के लोगों के ऊपर विश्वास है, क्या न्याय देते बोल के देखेंगे। ಸರ್, ಈಗ ಇಂಡಿಯಾದಂತ ಒಂದು ಇಲ್ಲಿನ ಗುಲ್ಬರ್ಗದಾಗ MP ಬೀದರ್ಗೆ ಬಂದಿದ್ದು ಧರಮ್ ಸಿಂಗ್ ಸಾಬ್ ಅವ್ರು ಗುಲ್ಬರ್ಗಕ್ಕೆ ವಾಪಸ್ ಕಳಿಸ್ದಾಗ ಬಂದು. ಯಾಕೆ ಕಳಿಸ್ದಾಗ? ಅವಾಗ ಮುಖ್ಯಮಂತ್ರಿ ಆಗಿದಾಗ ಇದ್ದಾಗ ಮತ್ತೆ ಯಾಕೆ ವಾಪಸ್ ಕಳಿಸ್ದಾಗ? ಬೇರೆ ಜಿಲ್ಲಾದಾಗ ಇಲ್ಲಿ ಬ್ಯಾಡ ಅಂತ ಹೋಗಿ ಕಳಿಸ್ದಾಗ. ಯಾಕೆ ಕಳಿಸ್ದಾಗ? भारतीय जनता पार्टी तक स्पीच ಮಾಡ್ಯಾರ. धर्म सिंह साहब गुलबर्ग के हैं, भगवंत खोबा साहब बीदर के हैं. ಅವಾಗ ಸ್ಪೀಚ್ ಮಾಡ್ತಾಗ ಮತ್ತೆ ಭಗವಂತ ಖೋಬಾ ಸಾಬ್ ಗುಲ್ಬರ್ಗದೋಗಿ ಕಲ್ಯಾಣದಾಗ ಕರ್ಕೊಂಡ್ ಬಂದ್ರು. ಎಲ್ಲೋ ಒಂದ್ ಕಡೆ गड़बड़ ಆಗ್ಯದ, ಅವ್ರ ಕೈಲಿ भी ಆಗ್ಯದ, ಎಲ್ಲೋ ಕೈಲಾಗ್ಯದ. ನೋಡೋಕೆ न्याय ಕಾದ್. सर, थोड़े बहुत लोग कंफ्यूज भी ये भी हैं कि बाहर आप 1-8 दिन के अंदर 15 दिन के अंदर के बीच में आप मिले थे कुमार स्वामी साहब से, तो कुमार स्वामी साहब से मिले थे, लोग बोल रहे कि अभी जेडीएस में जा रहे हैं। जेडीएस देखो, कुमार स्वामी साहब, देवेगौड़ा साहब, जो माजी मुख्यमंत्री कुमार स्वामी साहब है, देवेगौड़ा साहब इस देश के प्रधानमंत्री, माजी प्रधानमंत्री, उन्होंने मेरे पिताजी के साथ थे. कुमार स्वामी साहब मेरे साथ में एमएलए थे, मेरे साथ में उन्होंने काम करते करते मुख्यमंत्री बने हुए हैं. उनका मेरा प्यार जब तक जान है,
जब तक क्या कहते हैं पॉलिटिकल अलग है, ये प्यार हम दोनों का, लोगों का डेवलपमेंट का कोई भी विचार है तो हमारे चलता है भाईचारे का रिलेशन। समझिए अगर आपको किसी पार्टी का टिकट नहीं मिलता है तो फ्यूचर में आप नहीं साथ में रहेंगे? नहीं मिलता फिर मिलता नहीं, हम कोई बंगड़ी डाल के नहीं बैठे से लोग हैं, पॉलिटिशियन है। मेरा उम्र अभी 46 है, सब बुढ़े 70 साल के कल्याणी में टिकट मांगे, 65 साल के बुढ़े आपको कल्याणी में टिकट मांगे, कितने बार हारे सो लोग टिकट मांगे, मैं तो 2 बार जीते सो, न्याय के लिए मैं काम करूँ, मेरे को एक विश्वास है और मैं चुनाव ठहरने वाला ही, इसमें कोई कंफ्यूज न हो। और बसवा कल्याण में कौन सी पार्टी क्या काम करेगी लोगों के पास जाऊंगा, बताऊंगा, भगवान भी हाथ नहीं छोड़ते, जनता भी हाथ नहीं छोड़ती, मेरा ठहरने का फिक्स।